ತುದಿ ಕತ್ತರಿಸಿದರೆ ಕೂದಲು ಉದ್ದವಾಗುತ್ತಾ? ಮೃದುವಾದ ಮತ್ತು ರೇಷ್ಮೆಯಂತಹ ಸುಂದರವಾದ ಕೂದಲು ಯಾರಿಗೆ ತಾನೇ ಇಷ್ಟವಿಲ್ಲ? ಬಹುತೇಕ ಮಹಿಳೆಯರು ಕೂದಲ ಆರೋಗ್ಯಕ್ಕಾಗಿ ಏನೇನೋ ಪ್ರಯೋಗಗಳನ್ನು ಮಾಡುತ್ತಾರೆ. ಕೂದಲಿನ ಬೆಳವಣಿಗೆ, ಕಾಳಜಿಯ ಬಗ್ಗೆ ಮೊದಲಿನಿಂದಲೂ ಕೆಲವು ನಂಬಿಕೆಗಳಿವೆ. ಕೂದಲಿಗೆ ಶಾಂಪೂ ಹಾಕಿದರೆ ಹಾಳಾಗುತ್ತದೆ. ಕೂದಲಿಗೆ ನೈಸರ್ಗಿಕ ಎಣ್ಣೆಯನ್ನೇ ಹಾಕಬೇಕು. ಕೂದಲು ಬೆಳೆಯಬೇಕೆಂದರೆ ಆಗಾಗ ಕೂದಲ ತುದಿಯನ್ನು ಕತ್ತರಿಸಬೇಕು. ಹೀಗೆ ಕೆಲವು ನಂಬಿಕೆಗಳಿವೆ. ಆದರೆ ಇದು ನಿಜವೇ? ಕೂದಲನ್ನು ಆಗಾಗ ಕಟ್ ಮಾಡುತ್ತಿದ್ದರೆ ಮಾತ್ರ ಕೂದಲು ಬೆಳೆಯುತ್ತದಾ ಎಂಬ ಬಗ್ಗೆ ಮಾಹಿತಿ ಇಲ್ಲಿದೆ. ನಿಮ್ಮ ಕೂದಲಿನ ತುದಿಗಳನ್ನು ಟ್ರಿಮ್ ಮಾಡುವುದು ನಿಮ್ಮ ನೆತ್ತಿಯ ಕಿರುಚೀಲಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಆದರೆ ಪ್ರತಿ 6ರಿಂದ 8 ವಾರಗಳಿಗೊಮ್ಮೆ ನಿಮ್ಮ ಕೂದಲನ್ನು ಟ್ರಿಮ್ ಮಾಡುವುದರಿಂದ ಸ್ಪ್ಲಿಟ್ ಆದ ತುದಿಗಳನ್ನು ತಡೆಯಬಹುದು. ನಿಯಮಿತವಾದ ಟ್ರಿಮ್ಮಿಂಗ್ ಕೂದಲಿನ ಮೇಲೆ ಪರಿಣಾಮ ಬೀರಬಲ್ಲದು. ಋತುಗಳು ಕೂಡ ನಿಮ್ಮ ಕೂದಲಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರಬಹುದು. ಚರ್ಮ ಮತ್ತು ನೆತ್ತಿಯ ವರ್ಧಿತ ರಕ್ತ ಪರಿಚಲನೆಯಿಂದಾಗಿ ಬೇಸಿಗೆಯಲ್ಲಿ ನಿಮ್ಮ ಕೂದಲು ವೇಗವಾಗಿ ಬೆಳೆಯುತ್ತದೆ. ಶೀತ ವಾತಾವರಣದಲ್ಲಿ ನಿಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಆಂತರಿಕ ಅಂಗಗಳಿಗೆ ರಕ್ತದ ಹರಿವು ಹೆಚ್ಚಾಗುತ್ತದೆ. ಅದು ಕೂದಲಿನ ಬೆಳವಣಿಗೆಯನ್ನು ನಿಧಾನಗೊಳಿಸಬಹುದು.